ಓಂ ಶಾಂತಿ. ಡೇಟ್ ಆಗಿದೆ 18 ಜೂನ್ 1977. ಅವ್ಯಕ್ತ ಬಾಪ್ ದಾದಾ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಯೋಗ ಕಿ ಪವರ್ಫುಲ್ ಸ್ಟೇಜ್ ಕೈಸೆ ಬನೆ. ಯೋಗದ ಶಕ್ತಿಶಾಲಿ ಸ್ಥಿತಿ ಹೇಗಾಗ್ತದೆ? ಸದಾ ಬಾಪ್ ಕೆ ಹರ್ ಆಜ್ಞಾ ಕಾ ಪಾಲನ್ ಕರ್ನೆ ವಾಲೆ, ಯಾವಾಗಲೂ ತಂದೆಯ ಪ್ರತಿಯೊಂದು ಆಜ್ಞೆಯನ್ನು ಪಾಲನೆ ಮಾಡುವಂಥವರು, ಆಜ್ಞಾಕಾರಿ ವಫಾದಾರ್, ಸದಾ ಸ್ವಯಂ ಕೋ ಅಭ್ಯಾಸ ಮೇ ಬೀಜಿ ರಖನೆ ವಾಲೆ, ಯಾವಾಗಲೂ ಅಭ್ಯಾಸದಲ್ಲೇ ಬೀಜ ಆಗಿರುವಂತಹ ಸಂಪೂರ್ಣ ಜ್ಞಾನ ಮತ್ತು ಯೋಗ ಪ್ರತಿಯೊಂದು ವಿಶೇಷತೆ ಜೀವನದಲ್ಲಿ ತಗೊಂಡು ಬರುವಂಥ ಆತ್ಮಗಳಿಗೆ ಬಾಬಾ ಇವತ್ತು ಮಹಾವಾಕ್ಯಗಳನ್ನು ಹೇಳ್ತಾರೆ. ಇವೆಲ್ಲ ನೀವು ಬಾಪ್ ದಾದಾ ಅವರ ಮಹಾವಾಕ್ಯಗಳು, ಸುಮ್ಮನೆ ಸಾಧಾರಣ ಮುರಳಿ ಅಲ್ಲ ಇದು. ಎಂಥವ್ರಂತ ಹೇಳ್ತಾರೆ ಬಾಬಾ, ಮತ್ತೆ ಪ್ರತಿ ಕ್ಷಣ ಆಜ್ಞಾಕಾರಿ ಇರುವಂಥ ವಫಾದಾರ ಮಕ್ಕಳಿಗೆ ಬಾಬಾ ಹೇಳ್ತಾರೆ. रूहानी मिलन मनाने के लिए वरदान ಭೂಮಿ पर आए. ಮಧುಬನಕ್ಕೆ ಹೋಗಿರ್ತೀವಲ್ಲ ಮಿಲನ್ ಮಾಡಕ್ಕೆ, ಮಧುಬನ ಎಂಥ ಭೂಮಿ ಅದು? ವರದಾನ ಭೂಮಿ. ಅದಕ್ಕೆ ಹೋಗಿದ್ವಿ ಬಾಬಂದು ಮಿಲನ್ ಮಾಡಕ್ಕೆ. रूहानी मिलन वाणी से परे स्थिति में स्थित होने से होता है. वह वाणी द्वारा होता है. ಆತ್ಮಿಕ ಮಿಲನ ವಾಣಿಯಿಂದ ಭಿನ್ನ ಆಗಿರ್ತಕ್ಕಂಥ ಸ್ಥಿತಿನಲ್ಲಿ ಮಿಲನ ಆಗ್ತದೋ ಅಥವಾ ವಾಣಿ ಮುಖಾಂತರ ಮಿಲನ ಆಗ್ತದೋ ಅಂತ ಕೇಳ್ತಾರೆ ಬಾಬಾ. वाणी से परे स्थिति प्रिय लगती है, वह वाणी में आने की स्थिति प्रिय लगती है. ಬರೀ ಮಾತಾಡೋದು ಇಷ್ಟ ಆಗ್ತದನೋ, ಮಾತಾಡೋದ್ರಿಂದ ಭಿನ್ನ ಆಗುವುದು ಇಷ್ಟ ಆಗ್ತದೋ, ಶಾಂತಿ ಒಳಗಿರೋದು ಇಷ್ಟ ಆಗ್ತದೋ, ಯಾವಾಗಲೂ ಮಾತಾಡೋದು ಇಷ್ಟ ಆಗ್ತದೋ ಅಂತ ಕೇಳ್ತಾರೆ. वाणी से परे स्थिति शक्तिशाली है और सर्व की सेवा के निमित्त बनाती. वह वाणी द्वारा सर्व की सेवा करने से स्थिति शक्तिशाली अनुभव होती है. ವಾಣಿಯಿಂದ ಭಿನ್ನ ಆಗಿರ್ತಕ್ಕಂಥ ಸ್ಥಿತಿ ಶಕ್ತಿಶಾಲಿ ಆಗಿರ್ತದೋ, ಭಿನ್ನ ಆಗಿರ್ತಕ್ಕಂಥ ಸ್ಥಿತಿಯಿಂದ ಎಲ್ಲ ಸೇವೆ ಮಾಡಬೇಕು ನಿಮಿತ್ತ ಆಗಿರುವುದು ಚಲೋ ಅನ್ನಿಸ್ತದೋ, ವಾಣಿಯ ಮುಖಾಂತರ ಎಲ್ಲವನ್ನ ಸೇವೆ ಮಾಡುವ ಸ್ಥಿತಿ ಶಕ್ತಿಶಾಲಿ ಅನುಭವ ಅನ್ನಿಸ್ತದೋ ಅಂತ ಕೇಳ್ತಾರೆ ಬಾಬಾ. ಮಾತಾಡ್ಕೊತ ಸೇವಾ ಮಾಡೋದು ಶಕ್ತಿಶಾಲಿ ಅನುಭವ ಅನ್ನಿಸ್ತದೋ, ವಾಣಿಯಿಂದ ಭಿನ್ನ ಆಗಿ ಸೇವಾ ಮಾಡೋದು ಶಕ್ತಿಶಾಲಿ ಅನ್ನಿಸ್ತದೋ ಅಂತಾರೆ ಬಾಬಾ. ಯಾವಾಗ शक्तिशाली? बेहद की सेवा वाणी से परे स्थिति द्वारा होती है, वह वाणी से होती है. ಸೇವಾ ಹದದ ಸೇವಾ ಅಲ್ಲ ನಮ್ಮದು. ಇದು ಎಂಥ ಸೇವಾ? ಬೇಹದ್ ಸೇವಾ ಅಂದರೆ ಅನ್ಲಿಮಿಟೆಡ್ ಸೇವಾ. ಇದು ವಾಣಿಯಿಂದ ಆಗ್ತದೋ ಅಥವಾ ವಾಣಿಯಿಂದ ಭಿನ್ನ ಆದರೆ ಆಗ್ತದೋ ಅಂತ ಕೇಳ್ತಾರೆ ಬಾಬಾ. अंतिम संपूर्ण स्टेज जिसमें सर्वशक्तियों से संपन्न मास्टर सर्वशक्तिवान मास्टर नॉलेजफुल की स्थिति प्रैक्टिकल रूप में होती है. ಅಂತಿಮ ಕೊನೆಗೆ ಏನಾಗ್ತದೆ ಅಂತಾರೆ ಬಾಬಾ, ಸಂಪೂರ್ಣ ಸ್ಟೇಜ್ ಜಿಸ್ಮೆ, ಅದರಲ್ಲಿ ಎಲ್ಲ ಶಕ್ತಿಗಳಿಂದ ಸಂಪನ್ನ ಆಗಿರಬೇಕು, ಮಾಸ್ಟರ್ ಸರ್ವಶಕ್ತಿವಾನ್ ಆಗಿರಬೇಕು, ಮಾಸ್ಟರ್ ಜ್ಞಾನ ಸಾಗರ ಆಗಿರಬೇಕು. ಆ ಸ್ಥಿತಿಯಿಂದ ಪ್ರಾಕ್ಟಿಕಲ್ ರೂಪದಲ್ಲಿ ಸೇವೆ ಆಗ್ತದೆ ಅಂತಾರೆ ಬಾಬಾ. ಐಸಿ ಸಂಪೂರ್ಣ ಸ್ಥಿತಿ ವಾಣಿ ಸೇ ಪರೆ ಕಿ ಹೋತಿ ಹೈ. ಸಂಪನ್ನ ಸ್ಥಿತಿ ಯಾವಾಗ ಆಗ್ತದೆ ಅಂತಾರೆ ಬಾಬಾ? ವಾಣಿಯಿಂದ ಭಿನ್ನ ಆಗಿರಬೇಕು, ಆವಾಗ ಸಂಪನ್ನ ಸ್ಟೇಜ್. ಬಾಬಾ ಹೇಳ್ತಾರೆ, ವಾ ವಾಣಿ ಮೇ ಆನೆ ಸೇ ಹೋತಿ ಹೈ. ವಾಣಿನಲ್ಲಿ ಬರೋದರಿಂದ ಸಂಪನ್ನ ಸ್ಥಿತಿ ಆಗ್ತದೆ, ವಾಣಿಯಿಂದ ಭಿನ್ನ ಆಗೋದರಿಂದ ಸಂಪನ್ನ ಸ್ಥಿತಿ ಆಗ್ತದೆ.
सर्वात्माओं के प्रति विश्व कल्याणकारी महादानी वरदानी सर्व प्रति सर्व कामनाओं की पूर्ति करने के लिए स्टेज वाणी से परे स्थिति की है. बाबा ಹೇಳ್ತಾರೆ ಸರ್ವ ಪ್ರತಿ ಸರ್ವ ಕಾಮನಾओं की पूर्ति करने वाले, ಎಲ್ಲರ ಪ್ರತಿಯಾಗಿ ಎಲ್ಲರ ಮನೋಕಾಮನೆಗಳನ್ನು ಪೂರ್ತಿ ಮಾಡುವಂಥವ್ರ ಸ್ಥಿತಿ ವಾಣಿಯಿಂದ ಭಿನ್ನ ಆಗಿರ್ತಕ್ಕಂಥ ಸ್ಥಿತಿ ಆಗಿರ್ತದೋ ಅಥವಾ ವಾಣಿನಲ್ಲಿ ಬರೋದ್ರಂಥ ಸ್ಥಿತಿ ಬರ್ತದೋ ಅಂತ ಕೇಳ್ತಾರೆ ಬಾಬಾ ಹೇಳ್ತಾರೆ. दोनों की अनुभवी दोनों स्टेजेस को जानने वाले हो ना. ನಿಮಗೆ ಎರಡು ಸ್ಥಿತಿ ಅನುಭವ ಆಗಿದೆಯಲ್ಲ, ಸುಮ್ಮನೆ ವಾಣಿ ಹೇಳೋದು ಹೇಗೆ, ಸ್ಥಿತಿನಲ್ಲಿ ವಾಣಿ ಇರೋದು ಹೇಗೆ, ಇವೆಲ್ಲ ಅನುಭವ ಇದೆ ನಿಮಗೆ ಅಂತಾರೆ ಬಾಬಾ. ಸುಮ್ಮನೆ ಕೆಲಸ ಮಾಡೋದು ಹೆಂಗೆ, ಮೌನವಾಗಿ ಕೆಲಸ ಮಾಡೋದು ಹೆಂಗೆ, ಯಾವ್ಯಾವ ಅನುಭವ ಆಗಿದೆ ನಿಮಗೆ, ಎರಡು ಆಗಿದೆ ಅಂತ ಹೇಳ್ತಾರೆ ಬಾಬಾ. ऐसे एवर रेडी हो जो सेकंड में जिस स्थिति में स्थित होने का डायरेक्शन मिले तो उसी समय स्वयं को स्थित कर सको. वह स्थित होने में ही समय निकल जाएगा. ಬಾಬಾ ಹೇಳ್ತಾರೆ ಎಸೆ ಎವರ್ ರೆಡಿ ಹೋ, ಈ ಥರ ಎವರ್ ರೆಡಿ ಆಗಿದ್ದೀರಿ ನೀವು. ಎವರ್ ರೆಡಿ ಅಂದ್ರೇನು? ಎರಡು ಥರ ಸೇವೆ, ವಾಣಿನಲ್ಲಿ ಬಂದು ಹೇಳಬೇಕಾಗ್ತದೆ, ವಾಣಿಯಿಂದ ಪರೆಯಾಗಿನೂ ಸೇವೆ ಮಾಡಬೇಕಾಗ್ತದೆ. ಬಾಬಾ ಹೇಳ್ತಾರೆ ಒಂದೇ ಸೆಕೆಂಡಿನಲ್ಲಿ ಯಾವ ಸ್ಥಿತಿನಲ್ಲಿ ಸ್ಥಿತ ಆಗಬೇಕು ಅನ್ನೋ ಡೈರೆಕ್ಷನ್ ಸಿಕ್ಕ ತಕ್ಷಣ ಆ ಸೆಕೆಂಡ್ನಲ್ಲಿ ನಿಮ್ಮನ್ನು ನೀವು ಸ್ಥಿತಿನಲ್ಲಿ ಸ್ಥಿತ ಆಗ್ತಿರೋ ಅಥವಾ ಭಾಳಷ್ಟು ಟೈಮ್ ಹಿಡಿತದೋ ಅಂತ ಕೇಳ್ತಾರೆ ಬಾಬಾ. ಕ್ಯೋಂಕಿ जैसे समय संपन्न होने का समीप आ रहा है तो समय के पहले स्वयं में यह विशेषता अनुभव करते हो. ಸಮಯ ಎಂಥದ್ದು, ಈಗ ಸಂಪನ್ನ ಆಗ್ತಕ್ಕಂಥ ಸಮಯ ಬಂದಿದೆ. ನಿಮ್ಮ ಸ್ಥಿತಿ ಹೆಂಗಿದೆ? ಆ ಸಮಯಕ್ಕಿಂತ ಪೂರ್ವದಲ್ಲಿ ನಿಮ್ಮ ಸ್ಥಿತಿ ಏನಾಗಬೇಕು? ಸಂಪನ್ನ ಆಗಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ಅಂತಿಮ ಸಮಯ ಫುಲ್ ಸ್ಟಾಪ್ ಹೋನೆ ಸರ್ವಶ್ರೇಷ್ಠ ಸಾಧನ್ ಯಹಿ ಹೈ. ಅಂತಿಮ ಸಮಯದಲ್ಲಿ ಸಂಪನ್ನ ಆಗ್ತಕ್ಕಂಥ ಸಾಧನ ಯಾವುದೋ? ಎಲ್ಲದಕ್ಕೂ ಫುಲ್ ಸ್ಟಾಪ್, ಫುಲ್ ಸ್ಟಾಪ್, ಫುಲ್ ಸ್ಟಾಪ್. ಏನೆಲ್ಲ ನಡೀತಿರ್ತದೆ, ಯಾವುದನ್ನು ಎಷ್ಟು ಪ್ರಶ್ನೆ ಮಾಡ್ತೀರಾ ಅಲ್ಲಿ. ಅವರೇನೋ ಅಂತಾರೆ, ಇವರೇನೋ ಅಂತಾರೆ, ಅವ್ರು ಹೊಡಿತಾರೆ, ಇವ್ರು ಬಡಿತಾರೆ, ಅಲ್ಲಿ ಫ್ಲಡ್ ಆಗ್ತದೆ, ಪ್ರವಾಹ ಬೀಳ್ತದೆ, ಭೂಕಂಪ ಆಗ್ತದೆ. ಯಾಕಾಯ್ತು ಯಾಕಾಯ್ತು ಹಿಂಗ್ಯಾಕಾಯ್ತು ಅನ್ಕೋದು ಕೂಡೋಕ್ಕಾಗಲ್ಲ. ಅಲ್ಲೇನು ಮಾಡಬೇಕಾಗ್ತದೆ? ನಾವು ಪ್ರತಿಯೊಂದು ಸಿಚುವೇಶನ್ಗೂ ನಾವು ಫುಲ್ ಸ್ಟಾಪ್ ಹಾಕಿ ಏನು ಮಾಡಬೇಕಾಗ್ತದೆ? ಸಾಕ್ಷಿಯಾಗಿ ನೋಡಬೇಕು, ಶಕ್ತಿಯನ್ನು ಕೊಡ್ತಿರ್ಬೇಕು ಎಲ್ಲದಕ್ಕೂ. ಬಾಬಾ ಹೇಳ್ತಾರೆ ಇದು ಅಂತಿಮ ಸಮಯದ ಸಾಧನ ಯಾವುದು? ಫುಲ್ ಸ್ಟಾಪ್. ದೊಡ್ಡ ಸಾಧನ ಇದು. ಸಾಧನ ಎಷ್ಟೈತಿ? ಇಷ್ಟ ಆದರೆ ಭಾಳ ಕೆಲಸ ಮಾಡುತ್ತೆ. ಯಾವುದು? ಫುಲ್ ಸ್ಟಾಪ್. ಆಯಿತು ಅಂದರೆ ಮುಗೀತಲ್ಲ. ಹೌದಾ, ಆಯಿತಾ, ಮುಗೀತು. ಅದನ್ನು ಬಿಟ್ಟು ಯಾಕಾಯಿತು, ಹೆಂಗಾಯಿತು, ಹಿಂಗ್ಯಾಕಾಯಿತು, ಅವ್ರು ಯಾಕೆ ಹಿಂಗಂದ್ರು, ಇವ್ರು ಯಾಕಂದ್ರೆ ಎಷ್ಟು ಟೈಮ್ ಹೋಗ್ತದೆ. ಬರೀ ಟೈಮ್ ಹೋಗೋದಿಲ್ಲ, ನಮ್ಮ ಸ್ಥಿತಿ, ನಮ್ಮೊಬ್ರದ್ದು ಸ್ಥಿತಿ ಹಾಳಾಗೋದಿಲ್ಲ. ಮುಂದಿದ್ದವ್ರದ್ದು ಅಲ್ಲಿ ವೈಬ್ರೇಷನ್ಸು ಎಲ್ಲನೇ ಏನಾಗ್ತದೆ, ಹಾಳಾಗ್ಬಿಡ್ತೀವಿ. ಬಾಬಾ ಹೇಳ್ತಾರೆ इसी घड़ी उस स्थिति में स्थित हो जाना. इस साधन के प्रैक्टिस को अनुभव में ला रहे हो. ಫುಲ್ ಸ್ಟಾಪ್ ಹಾಕು. ಸಾಧನ ಅನುಭವದಲ್ಲಿ ತೊಗೊಂಡು ಬರ್ತೀರಾ, ಪ್ರಾಕ್ಟೀಸ್ ಮಾಡ್ತಿದ್ದೀರಿ. ಇನ್ನು ಪ್ರಾಕ್ಟೀಸ್ ಹೇ. ಬಾಪ್ ದಾದಾನೇ ಅಭ್ಯಾಸ ತೋ ಬಹುತ್ ಸಮಯ ಸೆ ಸಿಖಾಯ. ಭಾಳಷ್ಟು ವರ್ಷಗಳಿಂದ ಬಾಬಾ ನಮಗೆ ಅಭ್ಯಾಸ ಮಾಡಿಸ್ತಿದ್ದಾರೆ. ಯಾವ ಅಭ್ಯಾಸ? ಫುಲ್ ಸ್ಟಾಪ್, ಫುಲ್ ಸ್ಟಾಪ್, ಫುಲ್ ಸ್ಟಾಪ್. ಬಾಬಾ ಹೇಳ್ತಾರೆ और सिखा रहे हैं, लेकिन इस अभ्यास में स्वयं को संपन्न कितने समझते हो? ಬಾಬಾ ಹೇಳಿಕತ್ತು ಭಾಳ ದಿವಸ ಆಯಿತು, ಕಲಿಸ್ತಿದ್ದಾರೆ. ಇನ್ನು ನಾನು ಎಷ್ಟು ಸಂಪನ್ನ ಆಗಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಬಾಬಾ. अभी इस वर्ष के अंत तक स्वयं को ऐसे रेडी बना सकेंगे
ಈ ಅಂತಿಮ ವರ್ಷದಲ್ಲಿ ಈ ಥರ ತಯಾರಾಗ್ಬಿಡ್ತೀರಾ ಅಂತ ಕೇಳ್ತಾರೆ ಬಾಬಾ. तैयार हुआ समय को देखते स्वयं का अभ्यास करने में और ही अलबेले हो गए हो. ತಯಾರಾಗಿದ್ದೀರೋ ಇನ್ನೂ ಟೈಮ್ ಅದ ಅಂತ, ಆಮೇಲೆ ಮಾಡಿದ್ರಾಯ್ತು, ಮುಂದಿನ ವರ್ಷ ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು ಅಂತ ಏನಾದರೂ ಅಂದ್ಕೊಂಡಿದ್ದೀರೋ. नाम रूप कब विनाश होगा, इस बात को सोचते हुए पुरुषार्थ में संपन्न होने के बजाय व्यर्थ चिंतन व व्यर्थ संकल्पों की कमजोरी में आराम पसंद हो गए हो. ಬಾಬಾ ಹೇಳ್ತಾರೆ, ಹೆಸರು ರೂಪ ಇದೆಲ್ಲ ಕಬ್ ವಿನಾಶ ಹೋಗ, ಇದೆಲ್ಲ ಯಾವಾಗ ವಿನಾಶ ಆಗ್ತದೆ. ಇಸ್ ಬಾತ್ ಕೋ ಸೋಚ್ತೆ ಹುಯೆ, ಈ ಮಾತನ್ನು ವಿಚಾರ ಮಾಡ್ತಾ ಪುರುಷಾರ್ಥದಲ್ಲಿ ಸಂಪನ್ನ ಆಗುವುದರ ಬದಲಾಗಿ ವ್ಯರ್ಥ ಚಿಂತನ ವ್ಯರ್ಥ ಸಂಕಲ್ಪಗಳ ಕಮ್ಜೋರಿನಲ್ಲಿ ಆರಾಮ್ ಪಸಂದ್ ಆಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. आजकल बच्चों के पुरुषार्थ की रफ्तार देखते हुए बाप दादा मुस्कुराते रहते हैं. ಬಾಬಾ ಇವತ್ತು ಮಕ್ಕಳ ಪುರುಷಾರ್ಥದ ವೇಗವನ್ನು ನೋಡಿ ಬಾಪ್ ದಾದಾ ನಗ್ತಾ ಇದ್ದರು. सर्व आत्माओं को बार बार संदेश यही देते रहते कि योगी बनो ಜ್ಞಾನಿ ಬನೋ. ಬಾಬಾ ಹೇಳ್ತಾರೆ, ಎಲ್ಲ ಆತ್ಮಗಳಿಗೂ ಮೇಲಿನ ಮೇಲೆ ಸಂದೇಶ ಕೊಡ್ತಾ ಯೋಗಿಗಳಾಗಿ ಜ್ಞಾನಿಗಳಾಗಿ. ಸಂದೇಶ देने वाले स्वयं को यह संदेश देते हो. ಯೋಗಿ ಬನೋ ಜ್ಞಾನಿ ಬನೋ ಅಂತ ಬೇರೆದವ್ರಿಗೆ ಹೇಳ್ಕೊತ ಹೋಗ್ತೀರೋ ಅಥವಾ ಒಳಗಡೆ ನಿಮಗೆ ನೀವು ಸಂದೇಶ ಕೊಟ್ಕೋತೀರೋ. मेजॉरिटी आत्माएं विषय सब्जेक्ट याद की यात्रा व योगी बनो की स्टेज में कमजोर दिखाई दे रहे. ಜ್ಞಾನಿತು ಆತ್ಮ ಆಗಿದ್ದೀರಾ, ಜ್ಞಾನ ತಿಳ್ಕೊಂಡಿದ್ದೀರಾ, ಸಾಕಷ್ಟು ಜ್ಞಾನ ಹೇಳ್ತೀರಾ, ಆದರೆ ಯೋಗದ ಯಾತ್ರೆಯಲ್ಲಿ ಏನಾಗಿದ್ದೀರಾ, ಸ್ವಲ್ಪ ಕಮ್ಜೋರ್ ಕಾಣಿಸ್ತಿದೆ. ಬಾರ್ ಬಾರ್ ಕಿ ಸ್ಟೇಜ್ ಮೇ ಕಮ್ಜೋರ್ ದಿಖಾಯಿ ದೇ ರಹಿ. ಬಾಬಾ ಹೇಳ್ತಾರೆ, ಬಾರ್ ಬಾರ್ एक ही शिकायत बाप दादा के आगे व निमित्त बनी हुई आत्माओं के आगे करते हैं, योग क्यों नहीं लगता. ಮಕ್ಕಳು ನಿಮಿತ್ತ ಆಗಿರ್ತಕ್ಕಂಥ ಮಕ್ಕಳು ಎದುರಿಗೂ ಕೇಳ್ತಾರೆ, ಬಾಬಾಗೂ ಕೇಳ್ತಾರೆ, ಏನು ಅಂತ ನಮಗೆ ಯಾಕೆ ಯೋಗ ಹತ್ತುತ್ತಿಲ್ಲ, ಯೋಗ ಮಾಡೋಕ್ಕೆ ಯಾಕೆ ಆಗ್ತಿಲ್ಲ ಅಂತ ಕೇಳ್ತಾರಂತೆ ಬಾಬಾ ಮಕ್ಕಳು. ಯೋಗ ಕಿ ಪವರ್ಫುಲ್ ಸ್ಟೇಜ್ ಕೈಸೆ ಬನೆ, ಯೋಗದ ಶಕ್ತಿಶಾಲಿ ಸ್ಥಿತಿ ಹೇಗೆ ಮಾಡ್ಕೊಳ್ಬೇಕು. ಅನೇಕ ಬಾರ್ ಅನೇಕ ಪ್ರಕಾರ ಕಿ ಯುಕ್ತಿಯಾँ मिलने हुए भी बार बार यही चिटकियाँ बाप दादा के मिलती है. ಬಾಪ್ ದಾದಾ ಎಷ್ಟು ಸರ್ತಿ ಹೇಳಿದ್ದಾರೆ, ಅನೇಕ ಯುಕ್ತಿಗಳನ್ನು ಹೇಳಿದ್ರು ಕೂಡ ಮತ್ತೆ ಕೊನೆಗೆ ಯೋಗ ಹ್ಯಾಂಗೆ ಮಾಡಬೇಕು, ಶಕ್ತಿಶಾಲಿ ಹ್ಯಾಂಗೆ ಮಾಡಬೇಕು ಅಂತಾನೆ ಕೇಳ್ತಾರೆ. ಉಸಸೆ ಕ್ಯಾ ಸಮझा जाए, ಇದರಿಂದ ಏನು ತಿಳ್ಕೋಬೇಕು ನಾನು. सर्वशक्तिवान के बच्चे बन शक्तिहीन आत्मा होना जो स्वयं को भी कंट्रोल न कर सके. ನಾನು ಯಾರು, ಸರ್ವಶಕ್ತಿಮಾನ್ ಶಿವ ಬಾಬಾ, ಸರ್ವಶಕ್ತಿಮಾನ್ ತಂದೆ ಮಕ್ಕಳು ನೀವು ಶಕ್ತಿಹೀನದಿರಿ ಅಂತಂದರೆ ನನಗೆ ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. वे विश्व के राज्य का कंट्रोल कैसे करेंगे. ನಿಮಗೆ ಇನ್ನೂ ಬರೀ ಯೋಗ ಹತ್ತಲಿಕ್ಕತ್ತಿಲ್ಲ, ಶಕ್ತಿಶಾಲಿ ಯೋಗ ಆಗ್ತಿಲ್ಲ ಅಂದರೆ ವಿಶ್ವವನ್ನು ಹೆಂಗೆ ಕಂಟ್ರೋಲ್ ಮಾಡ್ತೀರಾ ನಾಳೆ ಅಂತ ಕೇಳ್ತಾರೆ ಬಾಬಾ. वे विश्व के राज्य का कंट्रोल कैसे करेंगे, कारण क्या है. ಏನು ಕಾರಣ. ಯೋಗ ತೋ ಸಿಖಾ, ಯೋಗ ಹೆಂಗೆ ಮಾಡ್ಬೇಕು ಕಲ್ತ್ವಿ. ಆತ್ಮ ಅಂತ ತಿಳ್ಕೋಬೇಕು, ಪರಮಧಾಮಕ್ಕೆ ಹೋಗಬೇಕು, ಬಾಬನ ಮಡಿಲ ಕೂತ್ಕೋಬೇಕು, ಬಾಬನ ಶಕ್ತಿ ಸಿಗ್ತದೆ, ಹೆಂಗೆ ಮಾಡಬೇಕು ಅಂತ ಗೊತ್ತು. ಲೇಕಿನ್ ಯೋಗಯುಕ್ತ रहने की युक्तियों को प्रयोग करना नहीं आता. ಅದನ್ನು ಪ್ರಯೋಗದಲ್ಲಿ ತಗೊಂಡು ಬರೋದಾಗ್ತಿಲ್ಲ. ಯೋಗ ಯೋಗ ಕರ್ತೆ ಪರಂತು ಪ್ರಯೋಗ ಮೇಲೆ ಅನೇಕ ಅಟೆನ್ಷನ್ ನಹಿ ರಖತೆ. ಒಂದೇ ಕಡೆ ಕೂತ್ಕೊಂಡು ಯೋಗ ಮಾಡ್ತೀರಾ, ಫೀಲ್ಡಿಗೆ ಇಳಿದಾಗ ಅಲ್ಲಿ ಯೋಗದ ಪ್ರಯೋಗ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅಲ್ಲಿ ಅಟೆನ್ಷನ್ ಇಲ್ಲ ಅಂತಾರೆ ಬಾಬಾ. वर्तमान समय विशेष एक लहर दिखाई देती है,
कोई भी बात सामने आती तो बाप द्वारा मिली हुई सामना करने की शक्ति का स्वयं प्रयोग नहीं करते, लेकिन बाप को सामने कर देते हैं कि आपको साथ ले जाना है, हमें शक्ति दो, मदद देना आपका काम है, आप न करेंगे तो कौन करेगा, ಇದೆಲ್ಲ ಮಾಡ್ತೀವಿ ಅಂತಾರೆ ಬಾಬಾ. ವರ್ತಮಾನ ಸಮಯದಲ್ಲಿ ಬಾಬಾಗೆ ಏನೇನು ಕಾಣಿಸ್ತಿತ್ತು ಅಂತಂದರೆ, ಯಾವುದೇ ಸಮಸ್ಯೆ ಬಂತು, ಸಿಚುವೇಶನ್ ಬಂದಾಗ ಏನು ಮಾಡಿಬಿಡ್ತೀವಿ ಅಂತ, ಆ್ಯಕ್ಚುಲಿ ಏನು ಮಾಡಬೇಕು, ಬಾಬಾರವರಿಂದ ನಮಗೆ ಏನೇನು ಯುಕ್ತಿಗಳು ಸಿಕ್ಕಿದಾವೋ ಎದುರಿಸುವಂಥ ಶಕ್ತಿ ಹೇಳಿದಾರಲ್ಲ ಬಾಬಾ, ಏನೇನು ಮಾಡಬೇಕು ಅಲ್ಲಿ ಪ್ರಯೋಗ ಮಾಡೋದು ಬಿಟ್ಟು ಏನು ಮಾಡ್ತೀವಂತ, ಬಾಬಾನ ಸಾಥ್ ತಗೊಂಡು ಬಾಬಾ ಬಾಬಾ ಎದುರಿಸು, ಶಕ್ತಿ ಕೊಡು, ಅದು ಕೊಡು, ಇದು ಕೊಡು, ನೀನೇ ಮಾಡು, ಹೀಗೆಲ್ಲ ಹೇಳ್ತೀವಂತ. ಮದದ್ ಲೇನಾ ಆಪ್ಕಾ ಕಾಮ್ ಹೇ, ಸಹಾಯ ಮಾಡೋದು ನಿಮ್ಮ ಕೆಲಸ. ಆಪ್ನ ಕರೆಂಗೆ ಕೌನ್ ಕರೆಗ, ನೀವು ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡಬೇಕು ಅಂತ ಹೇಳ್ತೀವಂತ. ಥೋಡಿಸಿ ಆಶೀರ್ವಾದ ಕರೆದು, ಸ್ವಲ್ಪ ಆಶೀರ್ವಾದ ಮಾಡಿ, ಆಪ್ ತೋ ಸಾಗರ್ ಹೋ, ಹಮ್ಕೋ ಥೋಡಿಸಿ ಅಂಜಲಿ ದೇ ದೋ. ಬಾಬಾ ನೀವಂತೇನಿದ್ದೀರಾ, ಎಲ್ಲ ಶಕ್ತಿಗಳ ಸಾಗರ ಇದ್ದೀರಾ, ನಮಗೆ ಸ್ವಲ್ಪ ಅಂಜಲಿ ಕೊಡಿ. ಸ್ವಯಂ ಕಿ ಸಾಮ್ನಾ ಕರ್ನೆ ಕಿ ಹಿಮ್ಮತ್ ಛೋಡ್ ದೇತೆ ಹೈ. ನಿಮ್ಮಷ್ಟಕ್ಕೆ ನೀವೇ ಎದುರಿಸುವಂಥ ಶಕ್ತಿಯನ್ನು ಕಳ್ಕೊಂಡು ಬಿಡ್ತೀರಾ, ಧೈರ್ಯ ಬಿಟ್ಬಿಡ್ತೀರಾ. और हिम्मतहीन बनने के कारण मदद से भी ವಂಚಿತ रह जाते हैं. ಹಿಮ್ಮತ್ಹೀನ ಆದ್ರಿ ಅಂತಂದರೆ ಬಾಬಾ ಮದದ್ ಮಾಡೋದು ನಿಮ್ಗೆ ಗೊತ್ತಾಗೋದಿಲ್ಲ ಅಂತಾರೆ ಬಾಬಾ, ಅದರಿಂದನೂ ವಂಚಿತ ಆಗ್ತೀರಾ ಅಂತಾರೆ ಬಾಬಾ. ಬ್ರಾಹ್ಮಣ ಜೀವನ ಕಾ ವಿಶೇಷ ಆಧಾರ ಹೇ ಹಿಮ್ಮತ್. ಬ್ರಾಹ್ಮಣ ಜೀವನದ ವಿಶೇಷ ಆಧಾರ ಏನು, ಧೈರ್ಯ ಅಂತ ಹೇಳ್ತಾರೆ ಬಾಬಾ. ಜೈಸೆ ಶ್ವಾಸ ನಹಿ ತೋ ಜೀವನ್ ನಹಿ, ವೈಸೆ ಹಿಮ್ಮತ್ ನಹಿ ತೋ ಬ್ರಾಹ್ಮಣ ನಹಿ. ಜೀವನದಲ್ಲಿ ಬದುಕಬೇಕು ಅಂದರೆ ನಮಗೇನು ಬೇಕು, ಶ್ವಾಸ ಬೇಕು. ಹಾಗೆ ಬ್ರಾಹ್ಮಣ ಜೀವನಿಗೆ ಶ್ವಾಸ ಯಾವುದು, ಹಿಮ್ಮತ್, ಧೈರ್ಯ ಅಂತ ಹೇಳ್ತಾರೆ ಬಾಬಾ. ಬಾಪ್ ಕಾ ಭೀ ವಾಯ್ದಾ ಹೈ, ಬಾಬಾ ವಾಯ್ದಾ ಮಾಡಿದ್ದಾರೆ, ಪ್ರಮಾಣ ಮಾಡಿದ್ದಾರೆ. ಎಂಥವ್ರು ಮದದ್ ಮಾಡ್ತೀನಿ ಅಂತ ಹೇಳ್ಯಾರ ಬಾಬಾ, ಹಿಮ್ಮತ್ತೆ ಬಚ್ಚೆ ಮದದೇ ಬಾಪ್. ಸಿರ್ಫ್ ಮದದ್ ದೇ ಬಾಪ್ ನಹಿ, ಸಿರ್ಫ್ ಮದದ್ ದೇ, ಕೇವಲ ಸಹಾಯ ಮಾಡು ಅಂತ ಬಾಬಾ ಇಲ್ಲ. ಆಜ್ಕಲ್ ಕಿ ಲೆಹರ್ ಮೇ ಬಾಪ್ ಕೆ ಊಪರ್ ಛೋಡ್ ದೇತೆ. ಬಾಬಾ ಅದಾರಲ್ರಿ, ಬಾಬಾ ಮಾಡ್ತಾರಲ್ಲ, ಬಾಬಾ ಅದಾರಲ್ರಿ, ಬಾಬಾ ಎಲ್ಲ ಮಾಡ್ತಾರೆ. ನಾವೇನು ಮಾಡೋದು, ನಾವೇನು ಮಾಡ್ಬೇಕಂಗೆ ಇಷ್ಟೆಲ್ಲ ಬಾಬಾ 20 ವರ್ಷ 30 ವರ್ಷ 40 ವರ್ಷ ಕ್ಲಾಸಿಗೆ ಬಂದು ಪುರುಷಾರ್ಥ ಮಾಡಿ ನೀವೇನು ಮಾಡೋರು ಅಂತಾರೆ ಬಾಬಾ. ನಿಮ್ಮದೇನು ಎಲ್ಲ ನಾನೇ ಮಾಡಬೇಕಾದ್ರೆ ನಿಮಗೆ ಯಾಕೆ ನಾನು ಇಷ್ಟು ಹೇಳಬೇಕಾಗಿತ್ತು. 100 ವರ್ಷ 80 ವರ್ಷ ಆಯ್ತಲ್ಲ ಬಾಬಾ ಬಂದು, 90 ವರ್ಷ ಆಯಿತು. 90 ವರ್ಷ ಬಂದು ನಿಮಗೆ ಹಿಂಗೆ ಕೂಡಿಸ್ಕೊಂಡು ನಿಮ್ಮ ನಿದ್ದೆ ಕೆಡಿಸಿ ಇಲ್ಲಿ ಬಾ ಅಂಥೇಳಿ ಬಾಬಾ ಮ್ಯಾಲಿಂದ ಇಲ್ಲಿಗೆ ಬಂದು 60 ವರ್ಷದ ವೃದ್ಧತನದಲ್ಲಿ ಬಂದು ಅವ್ರು ಯಾಕೆ ಇಷ್ಟೇ ಮಾಡಬೇಕಾಗಿತ್ತು, ಎಲ್ಲ ನಾನೇ ಮಾಡಬೇಕಾದ್ರೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸ್ವಯಂ ಅಲ್ಬೇಲೆ ರಹ ಜಾತೆ ಹೈ, ಅಬ್ ಕರ್ನಾ ಕ್ಯಾ ಹೈ. ಈಗೇನು ಮಾಡಬೇಕು, ವಿಶೇಷ ಕಮಜೋರಿ ಯಹ ಹೈ जो हर शक्ति को व हर ज्ञान की युक्ति को सुनते हुए वह मिलते हुए स्वयं के प्रति यूज़ नहीं करते, अर्थात अभ्यास में नहीं लाते. ಅದಕ್ಕೆ ಬಾಬಾ ಹೇಳ್ತಾರೆ, ವಿಶೇಷ ಕಮಜೋರಿ ಇದಾಗಿದೆ. ಯಾವುದು, ಹರ್ ಶಕ್ತಿಕೋ, ಪ್ರತಿಯೊಂದು ಶಕ್ತಿ, ಜ್ಞಾನದ ಯುಕ್ತಿ ಕೇಳಿ ಗೊತ್ತಿದ್ರೂ ಕೂಡ, ನೀವು ಅದನ್ನೆಲ್ಲ ಪಡ್ಕೊಂಡಿದ್ರೂ ಕೂಡ ಸ್ವಯಂಕ್ಕೆ ಪ್ರತಿ ಯೂಸ್ ನಹಿ ಕರ್ತೆ, ನೀವು ಅವುಗಳನ್ನು ಬಳಕೆ ಮಾಡ್ತಿಲ್ಲ. ಇದರ ಅರ್ಥ ನಿಮಗೆ ನೀವು ಅಭ್ಯಾಸ ಮಾಡ್ತಿಲ್ಲ. ನಾವು ಸ್ಕೂಲಲ್ಲಿ ಗಣಿತ ಹೇಳ್ತಿರ್ತೀವಿ. ಗಣಿತ ಹೇಳೋ ಮುಂದೆ ಯಾವ ಪ್ರಶ್ನೆಗೆ ಯಾವ ಸೂತ್ರ ಹಚ್ಚಬೇಕು ಅಂತ ಎಲ್ಲ ಸೂತ್ರಗಳನ್ನು ಹೇಳಿರ್ತೀವಿ ನಾವು. ಆ ಲೆಕ್ಕ ಬಂದಾಗ ಇದಕ್ಕೇನು ಸೂತ್ರ ಹಚ್ಚಕ್ಕೆ ಅವನು ಬರಲಿಲ್ಲ ಅಂತಂದ್ರೆ ಅದರ ಅರ್ಥ ಏನು ಹೇಳಿರ್ತೀವಿ,
ನೀವು ಮನ್ಯಾಗ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿಲ್ಲ ಅಂತ ಬೈದು ಬಿಡ್ತೀವಿ ನಾವು. ಯಾವುದಕ್ಕೆ ಯಾವ ಸೂತ್ರ ಹಚ್ಚಬೇಕು ಅಂತ ಯಾವಾಗ ಗೊತ್ತಾಗ್ತದದು? ಪ್ರಾಕ್ಟೀಸ್ ಮಾಡಿದಾಗ. ಇಲ್ಲಿನೂ ಬಾಬಾ ಹೇಳ್ತಾರೆ, ಬಾಬಾ ಎಷ್ಟು ಸೂತ್ರಗಳನ್ನು ಹೇಳಿದಾರಲ್ಲ ನಮಗೆ, ಅದು ಯಾವ್ಯಾವ ಸಿಚುವೇಶನ್ಗೆ ಯಾವುದ್ಯಾವುದನ್ನು ಬಳಕೆ ಮಾಡಬೇಕು ಅನ್ನೋದು ಬರ್ತಿಲ್ಲ ಅಂದರೆ ಏನರ್ಥ? ನೀವು ಅಭ್ಯಾಸ ಮಾಡಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಸಿರ್ಫ್ ವರ್ಣನ್ ಕರ್ನೆ ತಕ್ ಲಾತೆ, ಬರೀ ವರ್ಣನೆ ಮಾಡ್ತೀರಷ್ಟೇ ನೀವು ಅಂತಾರೆ ಬಾಬಾ. ಹಂಗಾಯ್ತು ಹಿಂಗಾಯ್ತು, ನಾನು ಆತ್ಮ ಶಾಂತ ಸ್ವರೂಪ್ ಪ್ರೇಮ್ ಸ್ವರೂಪ್ ಬಾಬಾ ಪ್ರೇಮ್ ಸಾಗರ್ ಹಾಗೆ ಹೀಗೆ ಅಂತ ವರ್ಣನೆ ಮಾಡೇ ಮಾಡ್ತೀರಾ, ಅಷ್ಟರ ತನ ಇದ್ದೀರಾ, ನಿಮ್ಮದು ಪುರುಷಾರ್ಥ ಅಷ್ಟೇ ಅದಂತಾರೆ ಬಾಬಾ. ಲೇಕಿನ್ ಅಂತರ್ಮುಖ ಹೋ, ಹರ್ ಶಕ್ತಿ ಕಿ ಧಾರಣ ಕರ್ನೆ ಕೆ ಅಭ್ಯಾಸ ಮೇ ಜಾओ. ಎಷ್ಟೆಷ್ಟು ಅಂತರ್ಮುಖಿಗಳಾಗ್ತಿರೋ ಅದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥ ಅಭ್ಯಾಸ ಮಾಡಿ. ಜೈಸೆ ಕೊಯ್ ನೈ इन्वेंशन करने वाला व्यक्ति दिन रात उसी इन्वेंशन के लगन में खोया हुआ रहता है. ಮೊನ್ನೆ ಹೇಳಿದ್ರಲ್ಲ ಬಾಬಾ, ವಿದೇಶದೊಳಗೆ ಅಡ್ಡಾಡಕ್ಕೆ ಹೋಗಿ ಬಂದೆ ನಾನು, ಏನು ಮಾಡ್ತಿದ್ರು ಅಲ್ಲೆಲ್ಲ ಇನ್ವೆನ್ಷನ್ ಮಾಡೋದ್ರಲ್ಲಿ ಮಗ್ನ ಆಗಿದ್ರು. ಅದಕ್ಕೆ ನೀವೂ ಕೂಡ ಏನು ಮಾಡಬೇಕು? ಅಂತರ್ಮುಖಿಯಾಗಿ ಎಲ್ಲ ಧಾರಣೆ ಮಾಡ್ಕೊಳ್ತಕ್ಕಂಥ ಅಭ್ಯಾಸ ಮಾಡಬೇಕು. ಜೈಸೆ सहन शक्ति व सामना करने की शक्ति किसको कहा जाता है? सहन शक्ति से प्राप्ति क्या होती है? सहन शक्ति को किस समय यूज़ किया जाता है? सहन शक्ति न होने के कारण किस प्रकार के विघ्नों की वशीभूत हो जाते हैं? अगर कोई माया का रूप क्रोध के रूप में सामना करने आए तो किस रीति से विजयी बन सकते हो? ಅದಕ್ಕೆ ಬಾಬಾ ಹೇಳ್ತಾರೆ, ಅಷ್ಟಶಕ್ತಿಗಳು ಏನಿದಾವಲ್ಲ, ಆ ಅಷ್ಟಶಕ್ತಿಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ಯಾವ್ಯಾವ ಶಕ್ತಿಗಳನ್ನು ಯಾವ್ಯಾವ ಸಮಯದಲ್ಲಿ ಧಾರಣೆ ಮಾಡ್ಕೊಳ್ಳೋದನ್ನು ಏನು ಮಾಡಬೇಕಂತಾರೆ ಬಾಬಾ? ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. अच्छा, सदा बाप के हर आज्ञा का पालन करने वाले आज्ञाकारी, एक बाप दूसरा न कोई, इस पाठ का पालन करने वाले, सदा स्वयं को अभ्यास में बिजी रखने वाले, संपूर्ण ज्ञान और योग की हर विशेषता को जीवन में लाने वाले ऐसी विशेष आत्माओं को बाप दादा का याद प्यार और नमस्ते. अच्छा, ओम शांति.